ಇನ್ನು ದಾವಣಗೆರೆಯಲ್ಲಿ ರಂಗೇರಿದ ಲೋಕ ಅಖಾಡ. ಬಿಜೆಪಿ ಅಭ್ಯರ್ಥಿ ಗಾಯತ್ರಿ ಸಿದ್ದೇಶ್ವರ್ ಬಿರುಸಿನ ಪ್ರಚಾರವನ್ನ ನಡೆಸ್ತಾ ಇದ್ದಾರೆ. ದಾವಣಗೆರೆಯ ಜಗಳೂರು ಪಟ್ಟಣದಲ್ಲಿ ಅಬ್ಬರದ ಪ್ರಚಾರದಲ್ಲಿ ಭಾಗಿಯಾಗಿದ್ದಾರೆ ಬಿಜೆಪಿ ಅಭ್ಯರ್ಥಿ ಗಾಯತ್ರಿ ಸಿದ್ದೇಶ್ವರ್. ಮೋದಿ ಅವರು ಮತ್ತೊಮ್ಮೆ ಪ್ರಧಾನಿಯಾಗುವುದಕ್ಕೆ ಕೈ ಜೋಡಿಸಿ, ಅದು ಬಿಜೆಪಿಯಿಂದ ಮಾತ್ರ ಸಾಧ್ಯ, ಬಿಜೆಪಿಯಿಂದ ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯ, ಮೋದಿ ಅವರನ್ನ ಮತ್ತೊಮ್ಮೆ ನೀವು ಪ್ರಧಾನಿಯಾಗಬೇಕು, ಸೊ ಎಲ್ಲರೂ ಕೂಡ ಇದಕ್ಕೆ ಕೈ ಜೋಡಿಸಿ ಅಂತ ಅಬ್ಬರದ ಪ್ರಚಾರದಲ್ಲಿ ಗಾಯತ್ರಿ ಸಿದ್ದೇಶ್ವರ್ ಭಾಗಿಯಾಗಿದ್ದಾರೆ. ಇನ್ನು ಸಂಸದ ಸಿದ್ದೇಶ್ವರ್ ಹಾಗೆ ಮಾಜಿ ಶಾಸಕ ಎಸ್.ವಿ. ರಾಮಚಂದ್ರ, ಮಾಜಿ ಶಾಸಕ ಎಚ್.ಪಿ. ರಾಜೇಶ್ ಕೂಡ ಇದೇ ಸಂದರ್ಭದಲ್ಲಿ ಸಾಥನ್ನ ಕೊಟ್ಟಿದ್ದಾರೆ. ಸಾಕಷ್ಟು ಪೈಪೋಟಿ ಈಗಲೂ ಕೂಡ ದಾವಣಗೆರೆಯಲ್ಲಿ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಬಿಜೆಪಿ ನಾಯಕರು. ಯಾವುದೇ ಕಾರಣಕ್ಕೂ ಸಿದ್ದೇಶ್ವರ್ ಫ್ಯಾಮಿಲಿಗೆ ಟಿಕೆಟ್ ಅನ್ನ ಕೊಡಬಾರದು, ಟಿಕೆಟ್ ಅನ್ನ ಬದಲಿಸಿ ಅಂತ ಈಗಲೂ ಕೂಡ ನಾಯಕರು ಬಿಗಿಪಟ್ಟನ್ನ ಹೇಳಿದ್ದಾರೆ. ಅಸಮಾಧಾನಗೊಳಿಸೋದ್ರಲ್ಲಿ ರಾಜ್ಯ ನಾಯಕರು ಕೂಡ ವಿಫಲರಾದ್ರು ಅಂತಾನೆ ಹೇಳಬಹುದು. ದಾವಣಗೆರೆ ಲೋಕಸಭೆ ಚುನಾವಣೆಯಲ್ಲಿ ಈ ಬಾರಿ ಬಿಜೆಪಿಗೆ ಏನಾದ್ರೂ ಎಫೆಕ್ಟ್ ಆಗುತ್ತಾ ನಾಯಕರ ಮುನಿಸಿನಿಂದ ಅನ್ನೋದರ ಕುರಿತಾಗಿ ಕೂಡ ಕಾದು ನೋಡಬೇಕು. ಈಗ ಫೈನಲಿ ಬಿಜೆಪಿ ಅಭ್ಯರ್ಥಿ ದಾವಣಗೆರೆಯ ಲೋಕಸಭೆ ಅಭ್ಯರ್ಥಿಯಾಗಿದ್ದಾರೆ ಗಾಯತ್ರಿ ಸಿದ್ದೇಶ್ವರ್. ಇನ್ನು ಅಬ್ಬರದ ಪ್ರಚಾರವನ್ನ ಕೂಡ ನಡೆಸ್ತಾ ಇದ್ದಾರೆ. ಗೆದ್ದು ತೋರಿಸಬೇಕು ಅಂತ ಪಣ ತೊಟ್ಟಿದ್ದಾರೆ. ಹಾಗೆ ಪ್ರಚಾರದ ಸಂದರ್ಭದಲ್ಲಿ ಮೋದಿ ಅವರು ಮತ್ತೊಮ್ಮೆ ಪ್ರಧಾನಿಯಾಗೋದಕ್ಕೆ ಕೈ ಜೋಡಿಸಿ, ಇನ್ನು ಅಭಿವೃದ್ಧಿ ಆಗೋದಕ್ಕೆ ಬಿಜೆಪಿಯಿಂದ ಮಾತ್ರ ಸಾಧ್ಯ, ಮತವನ್ನ ನೀಡಿ ಅಂತ ಗಾಯತ್ರಿ ಸಿದ್ದೇಶ್ವರ್ ಹೇಳಿದ್ದಾರೆ. ಗ್ರಾಮಸ್ಥರೇ, ಮತದಾರರೇ ಹಾಗೂ ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯರೇ, ಎಲ್ಲರಿಗೂ ನನ್ನ ನಮಸ್ಕಾರಗಳು. ಇಲ್ಲಿ ಅಕ್ಕ ತಂಗಿಯರೇ ಹಾಗೂ ಅಣ್ಣ ತಮ್ಮಂದಿರೇ, ನಿಮಗೆ ಗೊತ್ತಿರಬೇಕು, ಯಾಕೆಂದ್ರೆ ಮೋದಿಜಿಯವರನ್ನು ನಾವು ಯಾಕೆ ಆರಿಸ್ಬೇಕು ಅನ್ನೋದು ನಮ್ಮೆಲ್ಲರಿಗೂ ಗೊತ್ತಿರೋಂಥ ವಿಷಯ. ಯಾಕೆಂದ್ರೆ ನಮ್ಮ ದೇಶ ರಕ್ಷಣೆ ಆಗ್ಬೇಕಾದ್ರೆ ಮೋದಿಜಿಯವರು ಬೇಕು. ಯಾಕೆಂದ್ರೆ ಯಾವ ಪಕ್ಷದಲ್ಲೂ ಅಂತ ನಾಯಕ ಇಲ್ಲ. ನಾವೆಲ್ಲ ಮೆಚ್ಚಿರುವಂಥ ನಾಯಕ, ಮತ್ತೆ ವಿಶ್ವವೇ ಮೆಚ್ಚಿರುವಂಥ ನಾಯಕ. ಆ ನಾಯಕರಿದ್ರೆ ನಮ್ಮ ದೇಶ ರಕ್ಷಣೆ ಆಗುತ್ತೆ, ನಮ್ಮ ಮಹಿಳೆಯರ ರಕ್ಷಣೆ ಮತ್ತು ಮಕ್ಕಳ ಭವಿಷ್ಯವನ್ನು ನಾವು ಮುಂದೆ ಯೋಚನೆ ಮಾಡಬೇಕಾಗುತ್ತೆ. ಈಗ ನೀವು ಮಾಡೋ ಯಾವುದೇ ನಾವು ಏನಾದರೂ ಯೋಚನೆ ಮಾಡಿದ್ರೆ ನಾವು ಯಾರು ಮತ ನಾವು ಬೇರೆ ಇದಕ್ಕಾಗುತ್ತೆ, ಕಾಂಗ್ರೆಸ್ಸಿಗೆ ಆಗ್ತಂದ್ರೆ ನೀವು ಯಾವ ನಾಯಕನ ಯಾರು ಆರಿಸ್ತೀವಿ? ಸರಿಯಾದ ನಾಯಕ 10 ವರ್ಷ ಯಾವ ರೀತಿ ಆಳ್ವಿಕೆ ಮಾಡಿದ್ದಾನೆ ಅನ್ನೋದು. ಗ್ರಾಮಸ್ಥರೇ, ಮತದಾರರೇ ಹಾಗೂ ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯರೇ, ಎಲ್ಲರಿಗೂ ನನ್ನ ನಮಸ್ಕಾರಗಳು. ಇಲ್ಲಿ ಅಕ್ಕ ತಂಗಿಯರೇ ಹಾಗೂ ಅಣ್ಣ ತಮ್ಮಂದಿರೇ, ನಿಮಗೆ ಗೊತ್ತಿರಬೇಕು, ಯಾಕೆಂದ್ರೆ ಮೋದಿಜಿಯವರನ್ನು ನಾವು ಯಾಕೆ ಆರಿಸ್ಬೇಕು ಅನ್ನೋದು ನಮ್ಮೆಲ್ಲರಿಗೂ ಗೊತ್ತಿರೋಂಥ ವಿಷಯ. ಯಾಕೆಂದ್ರೆ ನಮ್ಮ ದೇಶ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.